ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ ಪೋಸ್ಟ್ ಒಂದು ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಯ ಬಳಿ ಬಿಗುವಿನ ವಾತಾವರಣ ಸೃಷ್ಟಿಸಿತ್ತು. ಇದೀಗ ಪರಿಸ್ಥಿತಿ ಸಹಜ ಸ್ಥಿತಿ ಅಂತ ಬರ್ತಾ ಇದೆ. ಆದರೂ ಸಹ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ನಾವೀಗ ಉದಯಗಿರಿ ಪೊಲೀಸ್ ಠಾಣೆ ಬಳಿ ಇದ್ದೇವೆ. ನೀವು ನೋಡ್ತಾ ಇರಬಹುದು ಉದಯಗಿರಿ ಪೊಲೀಸ್ ಠಾಣೆ ಬಳಿ ನಿನ್ನೆ ರಾತ್ರಿ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಯುವಕರು ಜಮಾಯಿಸಿದ್ರು. ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ರು. ಈ ಕಲ್ಲು ತೂರಾಟದಿಂದಾಗಿ ಆ ಒಂದು ಪೊಲೀಸ್ ಠಾಣೆಯ ಬಳಿ ಇದ್ದಂತಹ ಪೊಲೀಸ್ ವಾಹನಗಳು ಜಖಮಾಗಿತ್ತು, ಖಾಸಗಿ ವಾಹನಗಳು ಸಹ ಜಖಮಾಗಿತ್ತು. ಈ ಎಲ್ಲ ಘಟನೆಗೆ ಕಾರಣವಾಗಿದ್ದಂಥದ್ದು ಮೈಸೂರಿನ ಕಲ್ಯಾಣಗಿರಿಯ ನಿವಾಸಿ ಸುರೇಶ್ ಎಂಬಾತ ಒಂದು ಅವಹೇಳನಕಾರಿಯಾದಂತಹ ಪೋಸ್ಟ್ ಅನ್ನು ಹಾಕಿದ್ದ. ಅಂದರೆ ಧರ್ಮದ ವಿರುದ್ಧವಾಗಿ ಆತ ಪೋಸ್ಟ್ ಅನ್ನು ಹಾಕಿದ್ದಾನೆ ಅಂತೇಳಿ ಆರೋಪಿಸಿ ಸಾವಿರಾರು ಸಂಖ್ಯೆಯಲ್ಲಿ ಯುವಕರು ಪೊಲೀಸ್ ಠಾಣೆ ಮುಂದೆ ಜಮಾಯಿಸಿದ್ರು. ಏನು ದೆಹಲಿಯಲ್ಲಿ ಬಿಜೆಪಿ ಭರ್ಜರಿ ಗೆಲುವನ್ನು ಸಾಧಿಸಿತ್ತು, ಅದರ ಸಂಭ್ರಮಾಚರಣೆ ಮಾಡುವಂತಹ ಪೋಸ್ಟ್ ಹಾಕುವ ಒಂದು ಕಾರಣದಿಂದ ಸುರೇಶ್ ಅಲ್ಲಿ ಏನು ರಾಹುಲ್ ಗಾಂಧಿ, ಅಖಿಲೇಶ್ ಯಾದವ್, ಅದರ ಜೊತೆಗೆ ಕೇಜ್ರಿವಾಲ್ ಅವರ ಒಂದು ವ್ಯಂಗ್ಯವಾದಂತಹ ಭಾವಚಿತ್ರವನ್ನು ಹಾಕಿದ್ದ. ಆ ಭಾವಚಿತ್ರಗಳ ಮೇಲ್ಭಾಗದಲ್ಲಿ ಬೇರೆ ಬೇರೆ ಬರಹಗಳಿದ್ವು. ಆ ಬರಹಗಳು ಒಂದು ಧರ್ಮಕ್ಕೆ ಅವಹೇಳನಕಾರಿಯಾಗಿತ್ತು ಅಂತೇಳಿ ಆ ಪೋಸ್ಟ್ ಏನು ವೈರಲ್ ಶುರುವಾಯಿತು. ಆ ವೈರಲ್ ಆದ ತಕ್ಷಣವೇ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸ್ ಠಾಣೆಯ ಬಳಿ ಜಮಾಯಿಸಿದರು. ಪೊಲೀಸ್ ಠಾಣೆಯ ಬಳಿ ಬಂದು ಕಲ್ಲು ತೂರಾಟ ಮಾಡುವಂಥದ್ದು ಮತ್ತು ಆತನ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯವನ್ನು ಮಾಡುವಂಥದ್ದನ್ನ ಮಾಡ್ತಾಯಿದ್ರು. ಅದಾಗಲೇ ಮೈಸೂರಿನ ಉದಯಗಿರಿ ಪೊಲೀಸರು ಆ ಒಂದು ಏನು ಪೋಸ್ಟನ್ನು ಹಾಕಿದಂಥ ಸುರೇಶನ ವಿರುದ್ಧ ಸ್ವಯಂ ಪ್ರೇರಿತವಾಗಿ FIR ಅನ್ನು ದಾಖಲಿಸಿದರು. ಅಷ್ಟೇ ಅಲ್ಲ, ಆತನನ್ನು ವಶಕ್ಕೆ ಪಡೆದುಕೊಂಡಿದ್ರು. ಇವೆಲ್ಲ ಕಾನೂನು ಪ್ರಕ್ರಿಯೆಗಳು ಆಗಿದೆ ಅಂತೇಳಿ ಅಲ್ಲಿ ಜಮಾಯಿಸಿದಂತಹ 1000ಕ್ಕೂ ಹೆಚ್ಚು ಏನು ಯುವಕರಿಗೆ ಮನದಟ್ಟು ಮಾಡುವಂಥ ಕೆಲಸವನ್ನು ಪೊಲೀಸರು ಮೊದಲಿಗೆ ಮಾಡಿದರು. ಕೇವಲ ಪೊಲೀಸರು ಮಾತ್ರವಲ್ಲ, ಧಾರ್ಮಿಕ ಮುಖಂಡರುಗಳು ಮತ್ತು ರಾಜಕೀಯ ಮುಖಂಡರುಗಳನ್ನ ಕರೆಸಿ ಅವರ ಮುಖಾಂತರವಾಗಿ ಪೊಲೀಸರು ಯಾವ ರೀತಿಯಾದಂಥ ಕ್ರಮವನ್ನು ಕೈಗೊಳ್ತಿದ್ದಾರೆ ಇವೆಲ್ಲವನ್ನು ಮನದಟ್ಟು ಮಾಡುವಂಥ ಕೆಲಸವನ್ನು ಮಾಡಿದರು. ಆದರೆ ಆ ಒಂದು ಸಂದರ್ಭದಲ್ಲಿ ಆ ಜನರು ಅಲ್ಲಿದ್ದಂತಹ ಪೊಲೀಸರ ಮಾತಿಗಾಗಲಿ ಅಥವಾ ಧಾರ್ಮಿಕ ಮುಖಂಡರ ಮಾತಿಗಾಗಲಿ ಬೆಲೆ ಕೊಡುವಂತಹ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಕಲ್ಲು ತೂರಾಟವನ್ನು ಮುಂದುವರಿಸಿದ್ರು. ಅಷ್ಟೇ ಅಲ್ಲ, ಯಾಕಂದರೆ ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಏನು ಸಿಬ್ಬಂದಿಗಳಿದ್ರು, ಆ ಸಿಬ್ಬಂದಿಗಳಿಂದ ಅಲ್ಲಿದ್ದಂತಹ ಸಾವಿರಾರು ಸಂಖ್ಯೆಯ ಯುವಕರನ್ನು ನಿಯಂತ್ರಿಸೋಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಹೀಗಾಗಿ ಮೈಸೂರು ನಗರದ ಬೇರೆ ಬೇರೆ ಪೊಲೀಸ್ ಠಾಣೆಗಳಿಂದ ಎಲ್ಲ ಇನ್ಸ್ಪೆಕ್ಟರ್ಗಳು, ಸಬ್ ಇನ್ಸ್ಪೆಕ್ಟರ್ಗಳು, ಸಿಬ್ಬಂದಿಗಳನ್ನು ಉದಯಗಿರಿ ಪೊಲೀಸ್ ಠಾಣೆಗೆ ಕರೆತರುವಂಥ ಕೆಲಸ ಆಯಿತು. ಅದರ ಜೊತೆಗೆ ಹಿರಿಯ ಅಧಿಕಾರಿಗಳು, ನಗರ ಪೊಲೀಸ್ ಆಯುಕ್ತರಾದಂಥ ಸೀಮಾ ಲಾಟ್ಕರ್, DCPಗಳಾದಂಥ ಮುತ್ತುರಾಜ್, ಜಾನ್ವಿ ಸೇರಿದಂತೆ ಎಲ್ಲ ವಿಭಾಗದ ACPಗಳು ಸಹ ಉದಯಗಿರಿ ಪೊಲೀಸ್ ಠಾಣೆಯ ಬಳಿಗೆ ಆಗಮಿಸಿದರು. ಹೀಗೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಅಂದರೆ ಪೊಲೀಸ್ನ ಸೈರನ್ ಮತ್ತು ಪೊಲೀಸ್ ವಾಹನದ ಆ ಒಂದು ಲೈಟ್ಗಳು ಕಾಣಿಸಿದ ತಕ್ಷಣ ಅದರ ವಿರುದ್ಧವೂ ಸಹ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿ ಕಲ್ಲು ತೂರಾಟ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇತ್ತು. DCP ಜಾನ್ವಿ ಅವರ ಅವರ ಅಧಿಕೃತ ಕಾರು ಏನು ಪೊಲೀಸ್ ಠಾಣೆಗೆ ಬರುವಂಥ ಸಂದರ್ಭದಲ್ಲಿಯೂ ಸಹ ಕಲ್ಲು ತೂರಾಟವನ್ನು ಮಾಡಿದಂತಹ ದೃಶ್ಯಗಳು TV9ಗೆ ಲಭ್ಯವಾಗಿದೆ. ಈ ರೀತಿ ಕಲ್ಲು ತೂರಾಟ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ವಾಹನಗಳು ಜಖಮಾಗಿದ್ದವು, ಕಾರುಗಳು ಪುಡಿ ಪುಡಿಯಾಗಿದ್ದವು. ಆದರೂ ಸಹ ಪೊಲೀಸರು ಅಂದರೆ ಎಲ್ರಿಗೂ ತಿಳಿ ಹೇಳುವಂತಹ ಕೆಲಸವನ್ನು ಮಾಡಿದರು. ಆದರೆ ಯಾರೂ ಸಹ ಕೇಳುವಂತಹ ಸ್ಥಿತಿಯಲ್ಲಿರಲಿಲ್ಲ. ಹೀಗಾಗಿ ಅಲ್ಲಿದ್ದಂತಹ ಗುಂಪನ್ನು ಚದುರಿಸಲು ಲಘು ಲಾಠಿ ಪ್ರಹಾರವನ್ನು ಮಾಡುವಂಥ ಕೆಲಸವನ್ನು ಮಾಡಿದರು. ಅದಕ್ಕೂ ಸಹ ಬಗ್ಗದಿದ್ದಂಥ ಸಂದರ್ಭದಲ್ಲಿ ಅಶ್ರುವಾಯುವನ್ನು ಸಿಡಿಸಿ ಅಲ್ಲಿಂದ ಚದುರಿಸುವಂಥ ಕೆಲಸವನ್ನು ಮಾಡಿದರು. ಮತ್ತು ನೀವು ಈಗ ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ, ಅಂದರೆ ಚೀಲಗಳಲ್ಲಿ ಇಲ್ಲಿ ಸಂಗ್ರಹಿಸಿ ಇಟ್ಟಿರುವಂಥದ್ದು ನಿನ್ನೆ ರಾತ್ರಿ ಇಲ್ಲಿ ಜಮಾಯಿಸಿದಂತಹ ಯುವಕರು ತೂರಾಟ ಮಾಡಿದಂತಹ ಕಲ್ಲುಗಳನ್ನು, ಅಂದರೆ ಚೀಲಗಳಲ್ಲಿ ಈ ಒಂದು ಕಲ್ಲುಗಳನ್ನು ಸಂಗ್ರಹಿಸಿ ಇಟ್ಟಿದ್ದಲಾಗಿದೆ. ಅಂದರೆ ರಾತ್ರಿ ಇಷ್ಟೊಂದು ಕಲ್ಲುಗಳು, ಇದು ಕೇವಲ ಸ್ಯಾಂಪಲ್ ಮಾತ್ರ. ಈ ರೀತಿಯಾದಂತಹ ಸಾವಿರಾರು ಕಲ್ಲುಗಳನ್ನು ಪೊಲೀಸ್ ಠಾಣೆಯ ಮೇಲೆ, ವಾಹನಗಳ ಮೇಲೆ, ಪೊಲೀಸರ ಮೇಲೆ ತೂರಾಟ ಮಾಡುವಂಥದ್ದು. ಮತ್ತು ಈಗಲೂ ಸಹ ಪೊಲೀಸ್ ಠಾಣೆಯ ಒಳಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು ಆ ಕಲ್ಲುಗಳು, ಇಷ್ಟು ದಪ್ಪವಾದಂತಹ ಕಲ್ಲುಗಳನ್ನು ಠಾಣೆಗೆ ತೂರಾಟ ಮಾಡಿದ್ದಾರೆ. ಅಲ್ಲಿದ್ದಂತಹ ಸಿಬ್ಬಂದಿಯ ಮೇಲೆ ಒಂದು ತೂರಾಟವನ್ನು ಮಾಡಿದ್ದಾರೆ. ಹೀಗಾಗಿ ಪರಿಸ್ಥಿತಿ ಬಿಗಡಾಯಿಸಿದಿಂದಾಗಿ ಅಶ್ರುವಾಯುವನ್ನು ಸಿಡಿಸಿ ಇಲ್ಲಿದ್ದಂತಹ ಸಾವಿರಾರು ಜನರನ್ನು ಚದುರಿಸುವಂಥ ಕೆಲಸವನ್ನು ಪೊಲೀಸರು ಮಾಡಿದರು. ಒಂದು ವೇಳೆ ಅಲ್ಲಿದ್ದಂತಹ ಏನು ಆ ಗುಂಪನ್ನು ಚದುರಿಸಲಿಲ್ಲ ಅಂತೇಳಿದರೆ ಖಂಡಿತವಾಗಿಯೂ ಸಾಕಷ್ಟು ಅನಾಹುತಗಳಾಗ್ತಾ ಇತ್ತು. ಪೊಲೀಸ್ ಠಾಣೆಯ ಮೇಲೆ ದಾಳಿ ಮಾಡುವಂಥ ಕೆಲಸವಾಗ್ತಾ ಇತ್ತು. ಹೀಗಾಗಿ ಆ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ಪೊಲೀಸರು ಆ ಕ್ಷಣದಲ್ಲಿ ತೆಗೆದುಕೊಂಡಂತಹ ನಿರ್ಧಾರ ಏನಿದೆ ಖಂಡಿತವಾಗಿ ಶ್ಲಾಘನೀಯ. ಮತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಜಮಾಯಿಸ್ತಾನೆ ಇದ್ದರು. ಅಂದರೆ ಈಗಾಗಲೇ 2,000-3,000 ಜನರು ಇದ್ದರು. ಅವರೆಲ್ಲರಿಗೂ ಮನವಿ ಮಾಡುವಂಥ ಕೆಲಸ ಆಗ್ತಾಯಿತ್ತು. ಆದರೆ ಆ ಮನವಿಗೆ ಯಾರೂ ಸಹ ಸ್ಪಂದಿಸ್ತಾ ಇರಲ್ಲ. ಪೊಲೀಸರು ಮಾತ್ರ ಮನವಿ ಮಾಡ್ತಾ ಇರೋದಂತಲ್ಲ, ಧಾರ್ಮಿಕ ಮುಖಂಡರು, ರಾಜಕೀಯ ಮುಖಂಡರುಗಳು ಸಹ ಸಾರಿ ಹೇಳ್ತಾ ಇದ್ರು. ಅಂದರೆ ಈಗಾಗಲೇ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ. ಯಾರು ಆತ ಪೋಸ್ಟನ್ನು ಹಾಕಿದ್ದಾನೆ ಅದನ್ನು ಬಂಧಿಸಲಾಗಿದೆ. ಕಾನೂನಾತ್ಮಕವಾಗಿ ಕ್ರಮದ ಎಚ್ಚರಿಕೆಯನ್ನು ಪೊಲೀಸರು ಸಹ ನೀಡಿದ್ದಾರೆ, ಭರವಸೆಯನ್ನು ನೀಡಿದ್ದಾರೆ. ಯಾರೂ ಕಾನೂನು ಕೈಗೆ ತೆಗೆದುಕೊಳ್ಬೇಡಿ ಅಂತೇಳಿ. ಇಷ್ಟೆಲ್ಲ ಆದರೂ ಸಹ ಯಾರೂ ಅವರ ಮಾತನ್ನು ಕೇಳುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಇದೇ ಕಾರಣಕ್ಕಾಗಿ ಪೊಲೀಸರು ಅಶ್ರುವಾಯುವನ್ನು ಸಿಡಿಸಿ ಲಾಠಿ ಚಾರ್ಜನ್ನು ಮಾಡಿ ಎಲ್ಲರನ್ನ ಚದುರಿಸುವಂಥ ಕೆಲಸವನ್ನು ಮಾಡಿದ್ರು. ಹೀಗಾಗಿ ಪರಿಸ್ಥಿತಿ ತಿಳಿಯಾಯಿತು. ಇದೀಗ ಪರಿಸ್ಥಿತಿ ಸಹಜ ಸ್ಥಿತಿಯತ್ತ ಬರ್ತಾ ಇದೆ. ಅಂದರೆ ಈಗ ಸದ್ಯಕ್ಕೆ ಪೊಲೀಸರ ಮುಂದೆ ಇರುವಂತಹ ಸವಾಲು
ಅಂತ ಹೇಳಿದ್ರೆ ಆ ಒಂದು ಕಲ್ಲು ತೂರಾಟವನ್ನು ಯಾರು ನಡೆಸಿದ್ರು ಅವರನ್ನು ಆ ವಿಡಿಯೋದಲ್ಲಿ ಐಡೆಂಟಿಫೈ ಮಾಡಿ ಅವರನ್ನು ವಶಕ್ಕೆ ಪಡೆದುಕೊಂಡು ಕಾನೂನಾತ್ಮಕವಾದಂಥ ಕ್ರಮವನ್ನು ಜರುಗಿಸುವಂಥದ್ದು. ಮತ್ತು ಈಗಾಗಲೇ ಆತ ಏನು ಪೋಸ್ಟನ್ನು ಮಾಡಿದ್ದಾನೆ ಆ ಪೋಸ್ಟ್ ಮಾಡಿದಂತಹ ಸುರೇಶ್ ಎಂಬಾತನನ್ನು ಪೊಲೀಸರು ಬಂಧಿಸಿದ್ದಾರೆ, ನ್ಯಾಯಾಂಗ ಬಂಧನಕ್ಕೂ ಸಹ ಒಪ್ಪಿಸಿದ್ದಾರೆ, ಆತನ ವಿರುದ್ಧವೂ ಸಹ ಕಾನೂನು ಕ್ರಮವನ್ನು ಕೈಗೊಳ್ತಾರೆ. ಆದರೆ ಇಷ್ಟೆಲ್ಲ ಆದಂಥ ಸಂದರ್ಭಗಳಲ್ಲಿ ಪೊಲೀಸರ ವಿರುದ್ಧವೇ ತಿರುಗಿ ಬಿದ್ದಂಥದ್ದು, ಕ್ರಮ ತೆಗೆದುಕೊಂಡ ನಂತರವೂ ಸಹ ಈ ರೀತಿಯಾದಂಥ ಪ್ರತಿಭಟನೆ ಹಾದಿಯನ್ನು ಹಿಡಿದದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಒಂದು ಪ್ರಶ್ನೆ ಈಗ ಎಲ್ಲರನ್ನೂ ಸಹ ಕಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.